ಹಾಯ್ ಹಲೋ ವೀಕ್ಷಕರೇ, ನಾನು ಈ ದಿವಸ ನಿಮಗೆ ಆರೋಗ್ಯಕರವಾದ ಒಂದು ಒಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಮತ್ತು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಲೋಟದಲ್ಲಿ ಅಂದರೆ ಇದು ಅರ್ಧ ಪಾವಿಂದು ಗ್ಲಾಸ್ ಇದರಲ್ಲಿ 4 ಲೋಟ ರಾಗಿನ ತಗೊಂಡಿದ್ದೀನಿ, ಕೆಂಪು ರಾಗಿ. ಮತ್ತು ಇದೇ ಲೋಟದಲ್ಲಿ 1 ಲೋಟ ಅಕ್ಕಿ, ಅರ್ಧ ಲೋಟ ಗೋಧಿ ನುಚ್ಚು ತಗೊಂಡಿದ್ದೀನಿ. ಗೋಧಿ ನುಚ್ಚು ಇಲ್ಲ ಅಂದರೆ ನಿಮ್ಮ ಹತ್ರ ಗೋಧಿನೇ ನೆನೆ ಹಾಕಬೇಕು. ಇವಾಗ ಬೆಳಗ್ಗೆ ನಾವು ಸಂಜೆ ಮಾಡೋದಾದರೆ ಬೆಳಗ್ಗೆನೇ ನೆನೆ ಹಾಕಬೇಕು. ಈಗ ರಾಗಿನ ಸಪ್ರೇಟು ಮತ್ತು ಗೋಧಿ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೆನೆ ಹಾಕಿದ್ದೀನಿ. ಇವಾಗ ರಾಗಿನ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಹಾಲು ಬರೋ ಥರ ನೈಸಾಗಿ ರುಬ್ಕೋಬೇಕು. ನೋಡಿ ಇವಾಗ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಇದೇ ಥರನೇ ರುಬ್ಕೋಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಇವಾಗ ಅಕ್ಕಿ ಮತ್ತು ನಾವು ಗೋಧಿ ನುಚ್ಚನ್ನ ತಗೊಂಡಿದ್ವಲ್ಲ ಅದನ್ನು ಸಹ ನೈಸಾಗಿ ರುಬ್ಕೊಂಡು ಎರಡನ್ನೂ ಸಹ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು ಪಾತ್ರೆಗೆ ತೆಳುವಾದ ವೈಟ್ ಕಲರು ಬಟ್ಟೆನ ಪಾತ್ರೆಗೆ ಕಟ್ಟಿಬಿಟ್ಟು ಅದನ್ನು ಸೋಸ್ಕೋಬೇಕು. ಹಾಲನ್ನೆಲ್ಲ ಸೋಸ್ಕೋಬೇಕು. ಹಿಂಡಿ ಕ್ಲೀನಾಗಿ ಅದೆಲ್ಲ ಹಾಲೆಲ್ಲ ಬರುತ್ತೆ. ಈಗ ಅದಕ್ಕೆ ಒಂದು 5-6 ಅಚ್ಚು, ಒಂದು 6 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ತಗೊಳ್ಳಿ. ಇವಾಗ ನೋಡಿ ಇಷ್ಟು ಹಾಲು ಬಂದಿದೆ. ಒಂದು ಪಾತ್ರೆ ಒಳಗಡೆ ಬೆಲ್ಲನ ಹಾಕ್ಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಸಣ್ಣಗೆ ಕುಟ್ಕೊಂಡ್ಬಿಟ್ಟು ಕರಗಿಸ್ಕೊಳ್ಳಿ. ಸ್ವಲ್ಪ ಏಲಕ್ಕಿನ ಜಜ್ಜಿಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ ಫ್ಲೇವರ್ಗೋಸ್ಕರ. ಈಗ ಹಾಲನ್ನೆಲ್ಲ ಇದಕ್ಕೆ ಬೆಲ್ಲ ಕರಗಿದ ಮೇಲೆ ನಾವೇನು ಹಾಲನ್ನ ಸೋಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡ್ದಂಗೆ. ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡ್ದಂಗೆ. ನೋಡಿ ಈ ಥರ ಗಟ್ಟಿ ಆಗುತ್ತೆ. ಮತ್ತು ಇದು ತುಂಬಾ ಆರೋಗ್ಯಕರವಾದ ರೆಸಿಪಿ ಇದನ್ನು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು ರೆಸಿಪಿ. ರಾಗಿ ಹಲ್ವಾ ಅಂತಲೂ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ಎಲ್ಲ ಗಟ್ಟಿ ಆದಮೇಲೆ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಈ ಥರ ಹರಡಬೇಕು. ಒಂದು ತಟ್ಟೆಗೆ ರಾಗಿ ಕೀಲ್ಸ ಅಂತಲೂ ಕರೀತಾರೆ ಇದಕ್ಕೆ. ಇದನ್ನು ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು ತಿಂದರೆ ದೇಹ ತಂಪಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ಇವಾಗ ಎಲ್ಲ ಹಾಕಿದ್ಮೇಲೆ ಬಿಸಿ ಇದರಲ್ಲೇ ಸ್ವಲ್ಪ ಗಸಗಸೆ ಮತ್ತು ಕೊಬ್ಬರಿನ ಹಾಕ್ಕೋಬೇಕು, ತುರಿದ್ಬಿಟ್ಟು ಹಾಕ್ಕೋಬೇಕು. ಆಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಸರ್ವ್ ಮಾಡ್ಬೋದು. ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮಲ್ಲೂ ಸಹ ನಮ್ಮದು ಪೇಜ್ ಇದೆ, ಫಾಲೋ ಮಾಡಿ. ನನಗೆ ಸಪೋರ್ಟ್ ಮಾಡಿ ಎಲ್ಲರೂ. ನಿಮಗೆ ಒಳ್ಳೊಳ್ಳೆ ತಿಂಡಿಗಳನ್ನ ನಾನು ಮಾಡಿ ತೋರಿಸ್ತೀನಿ. ನೋಡಿದ್ರೆ ಎಷ್ಟು ಸೂಪರಾಗಿರೋ ರಾಗಿ ಕೀಲ್ಸ ರೆಡಿಯಾಗಿದೆ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಆರೋಗ್ಯಕರವಾದ ಹೆಲ್ದಿಯಾದ ರೆಸಿಪಿ ಇದು. ರಾಗಿ ಕೀಲ್ಸ ಅಂತಲೂ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ ಕೀಲ್ಸ. ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.